guys, welcome back to our channel. This is not a travel video, but it's a review video on dog cages. ನಾವು ನಮ್ಮ ಲಕ್ಕಿಗೆ ಕೇಜ್ ತಗೊಂಡಿದ್ವಿ. ಅದು ತುಂಬಾ ಚೆನ್ನಾಗಿದೆ. We got in a reasonable price. ನಾವು ಎಲ್ಲಿ ತಗೊಂಡ್ವಿ, ಈ ಪ್ಲೇಸ್ ಎಲ್ಲಿದೆ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಬನ್ನಿ. We got to know this place from one of our known friend, Wagmi Pet Products ಅಂತ. He is a wholesale dealer. ಇವ್ರದ್ದು ಶಾಪ್ ಬಂದು ಲಗ್ಗೆರೆ ಬ್ರಿಡ್ಜ್ ಹತ್ರ ಬರುತ್ತೆ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇ, ಲೈಕ್ ನೀವೇನಾದ್ರೂ ಡಾಗ್ ಕೇಜಸ್ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಯಾಕಂದ್ರೆ ನೀವು ರಿಟೇಲ್ ಅಲ್ಲಿ ತುಂಬಾ ಪ್ರೈಸ್ ನ ಜಾಸ್ತಿ ಹಾಕಿರ್ತಾರೆ. ಈವನ್ ಇನ್ ಆನ್ಲೈನ್ ಆಲ್ಸೋ ನೀವೆಲ್ಲೇ ಪರ್ಚೇಸ್ ಮಾಡಿದ್ರು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ವೇರ್ ಯು ಕ್ಯಾನ್ ಬೈ ದ ಪ್ರಾಡಕ್ಟ್ಸ್ ಫಾರ್ ಬೆಟರ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಬನ್ನಿ ಅವ್ರನ್ನೇ ಮಾತಾಡಿಸಿ ಇನ್ನಷ್ಟು ಮಾಹಿತಿನ ಪಡೆಯೋಣ. ಹಾಯ್ ಅಭಿಷೇಕ್, ಹೇಗಿದ್ದೀರಿ? ಓಕೆ, ಕೇಜ್ ತಗೊಂಡಿದ್ವಲ್ಲ, ಸೊ ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದೀವಿ. ಏನೇನು ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ ಅಂತ ತೋರಿಸೋಣ ಅಂತ. ಸೊ ನೀವೇ ಎಕ್ಸ್ಪ್ಲೈನ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಸೊ ಹೇಳಿ, ನಿಮ್ಮ ಹತ್ರ ಏನೇನು ಪ್ರಾಡಕ್ಟ್ಸ್ ಇದೆ, ಕೇಜಸ್ ಯಾವ್ಯಾವ ಡೈಮೆನ್ಷನ್ಸ್ ಅಲ್ಲಿದೆ, ಎಲ್ಲ ಡೀಟೇಲ್ಸ್ ಕೊಡಿ ನೀವೇನೆ. ಸೊ ಹೇಳಿ, ಒಂದೊಂದೇ ಪ್ರಾಡಕ್ಟ್ ನ ತೋರಿಸ್ಕೊಡಿ ನಮಗೆ. ನೋಡಿ, ಇದು 2 feet, ಇದು 2 feet by 15 inches ಈ ಸೈಜು. ಇದಕ್ಕೆ ಟಾಪ್ ಡೋರ್ ಬರುತ್ತೆ, ಫ್ರಂಟ್ ಆನ್ ಡೋರ್ ಬರುತ್ತೆ. ಓಕೆ, ಕೆಳಗಡೆ ಟ್ರೇ ಇರುತ್ತೆ. ಟ್ರೇ ಇರುತ್ತೆ. ಇದು ಫೋಲ್ಡೇಬಲ್, ಸೇಮ್. ಫೋಲ್ಡ್ ಮಾಡಿ ತೋರಿಸ್ಲಾ? ಫೋಲ್ಡ್ ಮಾಡೋದು ನೋಡ್ತೀರಾ? ತೋರಿಸಿ. ಇದು ಈಗ ಒಳಗಡೆ ಪುಷ್ ಮಾಡು. Fold out. So easy to carry. So suitcase ತರ ಆಯ್ತಿದೆ. So ಇದು 2 by 15. 2 by 15. ಹೈಟ್ ನಿಮಗೆ 15 inches ಬರುತ್ತೆ. ನಿಮಗೆ ಲೆಂತ್ 2 feet ಬರುತ್ತೆ. ಓಕೆ. ಇದು ನೆಕ್ಸ್ಟ್ ಸೈಜ್ ಇದು ಬರುತ್ತೆ. ಇದು 30 inches. ಓಕೆ. ಇದು 30 by 18 by 18 ಅಂತ ಇದೆ ಈ ಸೈಜ್. ಓಕೆ. ಇದು ಸೇಮು ಫೋಲ್ಡೇಬಲ್ ಬರುತ್ತೆ. ಇದರಲ್ಲಿ ನೀವು ಸ್ವಿಟ್ಸು, ಅಡಲ್ಟು, ಪಿಕ್ನೀಸು, ಟಾಯ್ ಪಾಮರಿಯನ್ನು ಇವೆಲ್ಲ ಇದರಲ್ಲಿ ಬಿಟ್ಕೋಬಹುದು. ಇದ್ರದ್ದು ನೆಕ್ಸ್ಟ್ ಸೈಜ್ ಇದು ಬರುತ್ತೆ. ಇದು ಬಂದ್ಬಿಟ್ಟು 36 inches. ಇದಕ್ಕೂ ಸೇಮ್ ಆಸ್ ಇಟ್ ಈಸ್. ಅದಕ್ಕೆ ಹೆಂಗ್ ಬಂತು, ಮೇಲೆ ಟಾಪ್ 24 by 24 ಬರ್ತಿದ್ದು. ಸಿಂಗಲ್ ಪೀಸ್ ಬರುತ್ತೆ ಒಂದು ಬಾಕ್ಸ್. ಓಕೆ. ಸೊ ಇದರಲ್ಲಿ ಯಾವ ಬ್ರೀಡ್ ನ ಬಿಡಕ್ಕೆ ರೆಕಮೆಂಡ್ ಮಾಡ್ತೀರಾ? ಇದರಲ್ಲಿ ನೀವು ಸಿಡ್ಸು, ಪಗ್ಗು, ಬೀಗಲ್ಲು, ಪಿಕ್ನೀಸು, ಆಮೇಲೆ ನೀವು ಲ್ಯಾಬ್ರಡಾಗ್, ರೆಟ್ರಿವರ್, ಆಮೇಲೆ ಡಾಬರ್ ಮ್ಯಾನು, ಗ್ರೇಟ್ ಡೇನು, ಇವೆಲ್ಲ ನೀವು ಸೆಮಿ ಅಡಲ್ಟ್ ಆಗೋ ತನಕ ಇದ್ರಲ್ಲಿ ಬಿಡ್ಬೋದು. ಎಷ್ಟು ತಿಂಗಳವರೆಗೂ ಬಿಡ್ಬೋದು ಅದರಲ್ಲಿ? ಈ ಮೀಡಿಯಂ ಬ್ರೀಡು, ಟಾಯ್ ಬ್ರೀಡ್ ಅನ್ನೋದು 2 ತರ ಇರುತ್ತೆ. ಟಾಯ್ ಬ್ರೀಡ್ ಅಂದ್ರೆ ನೀವು ಅಡಲ್ಟ್ ಗಳೇ ಬಿಟ್ಬಿಡ್ಬೋದು. ಅಂದ್ರೆ 1 year 2 year 3 year ವರೆಗೂ ಇದರಲ್ಲಿ ನೋ ಪ್ರಾಬ್ಲಮ್, ಏನು ಪರವಾಗಿಲ್ಲ, ಏನೋ ನಿಮ್ಗೆ ಪ್ರಾಬ್ಲಮ್ ಇರಲ್ಲ. ಇದರಲ್ಲಿ ನಿಮ್ಗೆ ಈ ಮೀಡಿಯಂ ಬ್ರೀಡ್ ಅನ್ನೋದ್ರಲ್ಲಿ ಬಿಟ್ರೆ ಈ ಲ್ಯಾಬ್ರಡಾಗ್, ಗೋಲ್ಡನ್ ರಿಟ್ರೀವರ್, ಆಮೇಲೆ ಈ ಡಾಬರ್ ಮ್ಯಾನು ಇಂಥವೆಲ್ಲ ಬಿಡ್ಬೇಕಂದ್ರೆ ಈ ಒಂದು 2 months ಇಂದ 6 months ವರೆಗೂ ಇದರಲ್ಲಿ ಬಿಡ್ಬೋದು. ಮತ್ತೆ ಹೇಳು, ಇದ್ರ ನೆಕ್ಸ್ಟ್ ಸೈಜ್ ತೋರಿಸ್ತೀರಾ ನಮ್ಗೆ? ಹಾ, ಇದೆ. ಇನ್ನ ಬೇರೆ ಸೈಜ್ ಇದೆ, ಬನ್ನಿ. ಸೊ ಇದು ನೆಕ್ಸ್ಟ್ ಸೈಜ್ ಅಲ್ಲ? ಹೌದು, ಇದು ನೆಕ್ಸ್ಟ್ ಸೈಜ್. ಓಕೆ. ನೀವು ಅವಾಗಲೇ ನೋಡಿದ್ ಬಂದು 36 inches. ಓಕೆ. ಇದು ಬಂದ್ಬಿಟ್ಟು 42 inches. ಓಕೆ. ಅದು 36 by 24 ಬರುತ್ತೆ ವಿಡ್ತ್. ಓಕೆ. ಇದು ಬಂದ್ಬಿಟ್ಟು 42 by 30 ಬರುತ್ತೆ. ಅಂದ್ರೆ 2.5 feet ಇದು ವಿಡ್ತ್ ಬರುತ್ತೆ. ಹೈಟ್ ನಿಮ್ಗೆ ಇಷ್ಟನೇ ಬರುತ್ತೆ. ಆ ಹೈಟ್ ನಿಮ್ಗೆ 30, 32, 34 ವರೆಗೂ ಇದು ಹೈಟ್ ಬರುತ್ತೆ. ಓಕೆ. ಇದು ಬಂದ್ಬಿಟ್ಟು ಡಬಲ್ ಟ್ರೇ ಬರುತ್ತೆ ಇದರಲ್ಲಿ. ಇದೊಂದು ಸೇಮ್ ಟಾಪ್ ಡೋರ್ 1 ಬರುತ್ತೆ, ಫ್ರಂಟ್ ಡೋರ್ 1 ಬರುತ್ತೆ. ಓಕೆ. ಸೊ ನಾವು ಇದೇ ಡೈಮೆನ್ಷನ್ಸ್ ಇರೋದನ್ನೇ ತಗೊಂಡಿರೋದು. ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಇದ್ರ ನೆಕ್ಸ್ಟ್ ಸೈಜ್ ಅಂದ್ರೆ ಯಾವ್ದಿದೆ? ಇದ್ರ ನೆಕ್ಸ್ಟ್ ಯಾವ್ದಿದೆ ತೋರಿಸಿ. ಇದ್ರದ್ದು ನೆಕ್ಸ್ಟ್ ಸೈಜ್ ಬರೋದೇ ನಿಮ್ಗೆ 48 inches ಬರುತ್ತೆ. ಅಂದ್ರೆ 4 feet. 4 feet by 3 feet ಬರುತ್ತೆ ಅದು ನೆಕ್ಸ್ಟ್ ಸೈಜ್. ಯಾಕಂದ್ರೆ ಇದು 42 inches ಅಂದ್ರೆ 3.5 feet. ಓಕೆ. ಅದು ಇದ್ರ ನೆಕ್ಸ್ಟ್ ಸೈಜ್ ಬರೋದೇ ಹಾಫ್ ಫೀಟ್ ಡಿಫರೆನ್ಸ್ ಬರುತ್ತೆ. ಎಕ್ಸ್ಟ್ರಾ ಈ ತರ ಡಿಫರೆನ್ಸ್ ಬರುತ್ತೆ. ನೆಕ್ಸ್ಟ್ ಬರೋದು 48 inches. ಬಟ್ ಈ ಕಲರ್ ಅಲ್ಲಿ ಬರಲ್ಲ, ಈ ಕೋಟಿಂಗ್ ಅಲ್ಲಿ ಬರಲ್ಲ. ಅದು ಬರೋದು ಬ್ಲಾಕ್ ಅಲ್ಲಿ. ಓಕೆ.
ಸೊ ಬ್ಲಾಕ್ ಅಂತ ಹೇಳಿದ್ರಲ್ಲ ಇದೇನಾ? ಹೌದು, ಇದೇ ಬ್ಲಾಕ್. ಬಟ್ ನಿಮ್ಗೆ ನಾನು ಹೇಳಿದ್ದು ಬಂದು 48 ಇಂಚಸ್, 42 ಆದ್ಮೇಲೆ 48 ಇಂಚಸ್ ಅಂದಿದೆ. ಬಟ್ ಇದೈತಲ್ಲ ಇದು ಬಂದು 36 ಇಂಚಸ್. ಈ 36 ಇಂಚಸ್ ಆದ್ಮೇಲೆ ನೆಕ್ಸ್ಟ್ 48 ಇಂಚಸ್ ಬರೋದು. ಯಾಕೆ ಅಂದ್ರೆ ನೀವು ಬ್ಲೂ ಕಲರ್ ನೋಡಿದ್ದು ಬಂದು 36 ಇಂಚಸ್ ಅಲ್ಲಿ, ಆ ಕಲರ್ ಅಲ್ಲಿ ನೋಡಿದ್ವಿ ಅದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಕೋಟಿಂಗ್ ತರ ಇರುತ್ತೆ. ಅಂದ್ರೆ ಇಟ್ಸ್ ಆಲ್ಸೋ ಇನ್ ಪೌಡರ್ ಕೋಟಿಂಗ್ ಇಟ್ಸ್ ಸೆಲ್ಫ್. ಬಟ್ ಅದಕ್ಕೆ ಇದಕ್ಕೆ ಗೇಜ್ ಡಿಫರೆನ್ಸ್ ಬರ್ತೈತೆ. ಅಂದ್ರೆ ಇವಾಗ ಇದೈತಲ್ಲ ಇದು ರೀವೆಲ್ಡಿಂಗ್ ಆಗುತ್ತೆ ಮತ್ತೆ. ಸೊ ಈ ರೀವೆಲ್ಡಿಂಗು ಆಗುತ್ತೆ. ಆಮೇಲೆ ಇದ್ರದ್ದು ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅದು ಇವಾಗ ಒಂದು 20 kgs ಐತೆ ಅನ್ಕೊಳ್ಳಿ. ಅದು 20 kgs ಅಂದ್ರೆ ಇದು ನಿಮ್ಗೆ ಹತ್ತತ್ರ ಒಂದು 25 kg 30 kg ಈ ತರ ಬರುತ್ತೆ. ಆಮೇಲೆ ಅದ್ರಲ್ಲಿ ಏನ್ ಡಾಗ್ ಕೆಪಾಸಿಟಿ ಐತೆ, ಇವಾಗ ಸಪೋಸ್ ಅದ್ರ 15 kg ಹಿಡಿತಿದೆ ಡಾಗ್ ವೆಯ್ಟ್ ಅಂದ್ರೆ 15-20 kg. ಇದ್ರಲ್ಲಿ ಬಂದ್ಬಿಟ್ಟು 30 kg 35 kg ಆದ್ರೂ ಇದ್ರಲ್ಲಿ ವೆಯ್ಟ್ ತಡಿತೈತೆ. ಇದ್ರಲ್ಲಿ ಇನ್ನೊಂದು ಏನಂದ್ರೆ ಈಸಿ ಅಂದ್ರೆ ಸೇಮ್ ಫೋಲ್ಡೇಬಲ್ ಬರುತ್ತೆ. ಮೇಲ್ಗಡೆ ಎಲ್ಲ ಸೇಮ್ ಫೋಲ್ಡೇಬಲ್ ಬರುತ್ತೆ. ಒಳಗಡೆ ಇದೈತೆ ನೋಡಿ, ಇದು ಫ್ಲೋರ್ ಮ್ಯಾಟಿಂಗ್ ಬರ್ತಿದೆ. ಇದು ಕಾಲುಗಳಿಗೆ ಪ್ರೊಟೆಕ್ಷನ್ಗೆ ತುಂಬಾ ಒಳ್ಳೇದಿದು. ಇದು ಸೇಮ್ ಡೋರ್ ಕೂಡ ಹೀಗೆ ಬರ್ತೈತೆ, ಒಂದ್ ಡೋರ್ ಬರ್ತೈತೆ. ಆಮೇಲೆ ಕೆಳಗಡೆ ಪೈಪ್ ಫ್ರೇಮ್ ಬರ್ತೈತಿ ಇದಕ್ಕೆ. ಈ ಪೈಪ್ ಫ್ರೇಮ್ ಬರೋದ್ರಿಂದ ಡಾಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಹಿಡಿತೈತೆ ವೆಯ್ಟ್. ಆಮೇಲೆ ನಿಮ್ಗೆ ಇದಕ್ಕೆ 4 ವೀಲ್ ಬಂದ್ಬಿಡುತ್ತೆ. ಸೊ ತೆಗ್ದು ಕ್ಲೀನ್ ಮಾಡೋದಕ್ಕೆ ಇದು ನಿಮ್ಗೆ ಕಂಫರ್ಟ್ ಈಸಿ ಇರುತ್ತೆ. ಇದ್ರದ್ದು ನೆಕ್ಸ್ಟ್ ಸೊ 48 ಇಂಚಸ್ ಅಂತ ಹೇಳಿದ್ರಲ್ಲ ಇದೇನಾ? ಹೌದು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಬಂದು 48 ಇಂಚಸ್. ಇದು ಫೋಲ್ಡೇಬಲ್ ಆಗುತ್ತೆ. ಫೋಲ್ಡ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದ್ರದ್ದು ವೆಯ್ಟ್ ಕೆಪಾಸಿಟಿ ಒಂದು 45-55 kg ವರೆಗೂ ಬರ್ತಿದೆ. ಆಮೇಲೆ ಇದ್ರ ಕೆಳಗಡೆ 2 ಟ್ರೇ ಬರ್ತೈತೆ. ಇದು ವಾಶ್ ಮಾಡ್ಕೊಳ್ಳೋದಕ್ಕೆ 2 ಟ್ರೇ ಬರುತ್ತೆ. ಇನ್ನೊಂದು 2 ಟ್ರೇ ಬರುತ್ತೆ. ಡೋರ್ ಬರುತ್ತೆ. ಇದು ಸಿಂಗಲ್ ಡೋರ್ ಬರುತ್ತೆ. ಆಮೇಲೆ ಇದರಲ್ಲಿ ದೊಡ್ಡ ಬ್ರೀಡ್ ಬಿಡ್ಬೋದು. ಡಾಗ್ಸ್, ಲ್ಯಾಬ್ರಡಾರ್, ಅಡಲ್ಟ್ಸ್, ನಾಟ್ ಪಪ್ಪಿ ಹೇಳ್ತಾ ಇಲ್ಲ, ಸೆಮಿ ಅಡಲ್ಟ್ ಹೇಳ್ತಾ ಇಲ್ಲ, ದೊಡ್ಡ ಲಾರ್ಜ್ ಬ್ರೀಡ್ ಬಿಡ್ಬೋದು. ಇವಾಗ ಲ್ಯಾಬ್ರಡಾಗ್ ಅಡಲ್ಟ್, ಡಾಬರ್ಮ್ಯಾನ್, ಆಮೇಲೆ ಶೆಪರ್ಡ್, ಆಮೇಲೆ ಗ್ರೇಟ್ ಏನು, ಇಂಥವೆಲ್ಲ ಇದ್ರಲ್ಲಿ ಬಿಡ್ಬೋದು. ಇದ್ರಲ್ಲೂ ಅಷ್ಟೇನೆ, ನೀವು ಕ್ಲೀನಿಂಗು ಅಷ್ಟೇ. ಕ್ಲೀನಿಂಗ್ ಸೇಮ್ ಇವಾಗ ನಿಮ್ಗೆ 36 ಅಂತ ತೋರಿಸ್ತೆ, ಸೇಮ್ ಇದ್ರಲ್ಲಿ ತೋರಿಸ್ತೀನಿ ನೋಡಿ. ಇದನ್ನು ಓಪನ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಇದರಲ್ಲಿ ಕೆಪಾಸಿಟಿ ಡಾಗ್ ಕೆಪಾಸಿಟಿ ಒಂದು 50 kg 55 kg 60 kg 70 kg, ಇಲ್ಲ ನ್ಯೂ ಫಂಡ್ ಲ್ಯಾಂಡ್, ಇಲ್ಲ ಸೇಂಟ್ ಬರ್ನಾಡು, ಇವೆಲ್ಲ ಯಾವ್ದು ಬೇಕಾದ್ರೂ ಬಿಡ್ಬೋದು ನೀವು ಇದರಲ್ಲಿ. ಸೊ ಇದನ್ನ ಹೇಗೆ ಫೋಲ್ಡ್ ಮಾಡೋದಂತ ತೋರಿಸ್ಕೊಡ್ತೀರಾ? ಹಾ, ತೋರಿಸ್ಕೊಡ್ತೀನಿ. ಈ ಕಡೆ ಈ ಹೇಳ್ಕೊಂಡು ಮೇಲೆ ಸೇಮ್ ಒಳಗಡೆ ಪುಷ್ ಮಾಡಿ. ಈ ಸೈಡು ಕೂಡ ಈ ತರ ಫೋಲ್ಡ್ ಆಗಿ ಮೇಲ್ಗಡೆ ಲಾಕಿಂಗ್ ಇರುತ್ತೆ. ಇಲ್ಲಿ ಲಾಕ್ ಮಾಡ್ತೀವಿ. ಇಲ್ಲಿಗೆ ಫಿನಿಶ್ ಆಯ್ತು. ಪ್ಲಸ್ ಈಸಿ ಟು ಮೂವಬಲ್ ಇದು. ಹೌದು, ಈಸಿ ಟು ಮೂವೇಬಲ್. ಇವಾಗ ನೋಡಿ, ಅಷ್ಟು ಜಾಗ ಸ್ಪೇಸ್ ಹಿಡಿಯೋದು ಚಿಕ್ಕ ಸ್ಪೇಸ್ ಆಯ್ತು. ನಿಮಗೆ ಬೇಡ ಅಂದ್ರೆ ವಾಪಸ್ ತೆಗೆದ್ಬಿಟ್ಟು ಇಲ್ಲೆಲ್ಲಾದ್ರೂ. ಇವಾಗ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನ ತೋರ್ಸಿದ್ರಿ ಇವಾಗ. ಸೊ ನಮ್ ವ್ಯೂವರ್ಸ್ ಗೆ ಒಂದು ಐಡಿಯಾ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ 1-2 ಕ್ವಶನ್ಸ್ ಕೇಳ್ತೀನಿ ನಿಮ್ಗೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ. ಒಂದನೇದು, ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಾರ್ತೀರಾ ಅಥವಾ ರೀಟೇಲ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ನಾವು ರೀಟೇಲ್ ಅಲ್ಲ, ಇದು ಬರೀ ಹೋಲ್ಸೇಲ್ ನಾವು ಕೊಡೋದು. ಓಕೆ. ರೀಟೇಲ್ ಎಲ್ಲ ನಾವು ಮಾರೋದಿಲ್ಲ. ಎಲ್ಲ ಶಾಪ್ಸ್ಗೆ, ಕಸ್ಟಮರ್ಸ್ಗೆ ಎಲ್ಲರಿಗೂ ಹೋಲ್ಸೇಲ್ ಪ್ರೈಸ್ ಅಂತ. ಸೊ ನೀವು ಹೋಲ್ಸೇಲ್ ಅಂತ ಹೇಳಿದ್ರಲ್ಲ, ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಾ ನಿಮ್ ಪ್ರಾಡಕ್ಟ್ಸ್? ನಾವು ಪೂರಾ ಬ್ಯಾಂಗ್ಳೂರ್, ಕರ್ನಾಟಕ, ನಮ್ ಪೂರಾ ಸೌತ್ ಎಷ್ಟೈತೆ ಎಲ್ಲಾ ಕಡೆನೂ ನಮ್ದೇ ಸಪ್ಲೈ ಆಗ್ತದೆ. ಓಕೆ. ಸೊ ಬೇರೆ ಸಿಟೀಸ್ಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯಾರು ಬೇರ್ ಮಾಡ್ತಾರೆ ಆ ಚಾರ್ಜಸ್? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಸ್ಟಮರ್ ಬೇರ್ ಮಾಡಬೇಕು. ನಾವು ಟ್ರಾನ್ಸ್ಪೋರ್ಟ್ ಹಾಕೊಡ್ತೀವಿ. ಅವ್ರಿಗೆ ಬಿಲ್ ಟಿ ನಂಬರ್ ಅಂತ ಕಳಿಸ್ಕೊಡ್ತೀವಿ ಅವ್ರ ಅಡ್ರೆಸ್ ಪ್ರೂಫ್ ಮೇಲೆ. ಓಕೆ. ಆಫ್ಟರ್ ಪೇಮೆಂಟ್ ಓನ್ಲಿ. ಓಕೆ. ಸೊ ಪೇಮೆಂಟ್ ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ ನೀವು? ನಾವು ಪೇಮೆಂಟ್ ಫೋನ್ ಪೇ, ಗೂಗಲ್ ಪೇ, ಇಲ್ಲ ಟ್ರಾನ್ಸ್ಫರ್ ಮಾಡಬಹುದು ಬ್ಯಾಂಕ್ ಅಕೌಂಟ್ಗೆ, ಇಲ್ಲ ನಮ್ದೇ ಕಂಪ್ನಿದು QR ಕೋಡ್ ಇದೆ ಅದಕ್ಕೆ ಕಳಿಸ್ಕೊಡಿ. ಇಲ್ಲ ಅಂದ್ರೆ ನೀವು ಇವಾಗ
ಕಾರ್ಡ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಆಗಲಿ ಡೆಬಿಟ್ ಕಾರ್ಡ್ ಆಗಲಿ ಎಲ್ಲ ಅಕ್ಸೆಪ್ಟ್ ಮಾಡ್ತೀವಿ. ಓಕೆ. ನಮ್ಮಲ್ಲಿ EMI ಆಪ್ಷನ್ ಇದೆ. ಯಾವ ತರ ಅಂದ್ರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್. ಇವಾಗ ಕ್ರೆಡಿಟ್ ಕಾರ್ಡ್ ಅಲ್ಲಿ ಯಾವುದೇ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದ್ರೂ ಎತ್ಕೊಂಡ್ ಬಂದ್ಬೋದು. EMI ಆಪ್ಷನ್ ಮಾಡ್ಕೊಡ್ತೀವಿ. ಡೆಬಿಟ್ ಕಾರ್ಡ್, ಎಂಪ್ಲಾಯ್ ಡೆಬಿಟ್ ಕಾರ್ಡ್ ಇದ್ರೂ ಅದಕ್ಕೂ ಕೂಡ EMI ಆಪ್ಷನ್ ಮಾಡ್ಕೊಡ್ತೀವಿ. ಓಕೆ. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನೀವು ಎಷ್ಟು ಕ್ವಾಂಟಿಟಿಲಿ ಸಪ್ಲೈ ಮಾಡಕ್ಕಾಗತ್ತೆ? ಕ್ವಾಂಟಿಟಿ ಬಗ್ಗೆ ಏನಿಲ್ಲ, ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ನಾವು ಸಪ್ಲೈ ಮಾಡೋ ಕೆಪಾಸಿಟಿ ಇದೆ. ಓಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಶಾಪ್ ಅಲ್ಲಿ ಯಾವ್ಯಾವ ಡೈಮೆನ್ಷನ್ಸ್ ಅಲ್ಲಿರೋ ಡಾಗ್ ಕೇಜಸ್ ಸಿಗುತ್ತೆ ಅಂತ. ಇವರು ರಿಟೇಲ್ ಪ್ರೈಸ್ ನಲ್ಲಿ ಸೇಲ್ ಮಾಡೋದಿಲ್ಲ, ಓನ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಾತ್ರ ಸೇಲ್ ಮಾಡ್ತಾರೆ, ವಿಚ್ ಇಸ್ ವೆರಿ ರೀಸನಬಲ್ ಅಂಡ್ ಅಫೋರ್ಡಬಲ್ ಇದೆ ಇದು. ಸೊ ನೀವೇನಾದ್ರೂ ಡಾಗ್ ಕೇಜಸ್ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ ವಾಗ್ಮಿ ಪೆಟ್ ಪ್ರಾಡಕ್ಟ್ ಶಾಪ್ ನ ವಿಸಿಟ್ ಮಾಡಿ. ಈ ಎಲ್ಲಾ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಅಂಡ್ ಚೆಕ್ ಔಟ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ಹೋಪ್ this video is very useful for you. Please do share this video with your friends and family, and please do subscribe to our channel. Thanks for watching, and we see you in the next video. Bye.